ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्री गुरुभ्यो नमः। अथ अद्य समीक्ष्यमाणः भागः प्रथमः वन्दनेद् स्वर्गारोहण पर्वणि। सर्वेषां पाण्डवानां सद्रौपदीकानाम् अन्तिमः अयं धर्मजः स्वर्गं प्रति जगाम। तत्र तु शुना साकमेव स्वम् अनुवर्तत। अयं धर्मजः स्वर्गं गन्तुमियेष। इन्द्रस्तु तं श्वानं चैनं त्यक्त्वैव स्वर्गमागच्छ इति वारं वारं न्यषेधीत्। तथापि युधिष्ठिरोऽयं यदि अयं श्वा स्वर्गे न प्रवेश्यते तर्हि अहमपि न प्रवेक्ष्यामि स्वर्गमिति सुदृढम् उवाच। तदनन्तरं च शुनकस्य रूपेण वर्तमानः यमधर्मः तस्य आनृशंस्यं प्रशंस। तत्र देवनिकायस्थः नारदः उच्चैः वाक्यमिदम् उवाच। येऽपि सर्वे ते राजर्षयः अत्र स्वर्गे समुपस्थिताः तेषां सर्वेषां कीर्तिं प्रच्छाद्य अयं कुरुराजः धर्मराजः अधितिष्ठति। यशसा तेजसा वृत्तसंपदा लोकान् आवृत्य स्वशरीरेण एव इमं स्वर्गलोकं सम्प्रापत्। अस्मात् पाण्डवात् अन्यं वयं न शुश्रुम। नारदस्य वचः श्रुत्वा राजा धर्मराजः एवं वचनमब्रवीत्। शुभं वा यदि वा पापं वा भवतु, भ्रातरः मे यत्र वर्तन्ते तदेव स्थानं प्राप्तुमिच्छामि, अन्यान् लोकान् न कामये। तेऽपि देवाः तमेवमूचुः। मनुष्यलोकसम्बन्धिनं स्नेहम् अनुबन्धं च कुतः अस्मिन् दिव्ये लोके त्वं प्रदर्शयसि? भवान् तु स्वकर्मभिः इमां सिद्धिं प्राप्तोऽस्ति। हे कुरुनन्दन, तव भ्रातरः पत्नी वा नैव एतं स्थानं समप्रापन्। परन्तु युधिष्ठिरः एवं वादिनं देवेन्द्रं पुनरेव एवम् अब्रवीत्। तैर्विना भ्रातृभिः अहम् इह वस्तुं नोत्सहे। यत्र मे भ्रातरो गताः द्रौपदी च तत्रैव गन्तुमिच्छामि इति। तत्र महाप्रस्थानपर्व समाप्तम् अतिष्ठत्। जनमेजयः स्वर्गारोहणपर्वणः
ಪ್ರಥಮಾಧ್ಯಾಯೇ ಏವಂ ಪಪ್ರಚ್ಛ ಮಮ ಪೂರ್ವಪಿತಾಮಹಃ ಪಾಂಡವಾಃ ಪಿತಾಮಹಃ ಧೃತರಾಷ್ಟ್ರಶ್ಚ ಕಾನಿ ಸ್ಥಾನಾನಿ ಭೇಜಿರೆ ಏತದಿಚ್ಛಾಮ್ಯಹಂ ಶ್ರೋತುಂ. ಜನಮೇಜಯ ವೈಶಂಪಾಯನರನ್ನ ಕೇಳಿದ ಸ್ವರ್ಗಾರೋಹಣ ಪರ್ವದ ಆರಂಭದಲ್ಲಿ, ನನ್ನ ಪಿತಾಮಹರಾದಂಥ ಪಾಂಡವರು ಮತ್ತು ಪ್ರಪಿತಾಮಹರಾದಂಥ ಧೃತರಾಷ್ಟ್ರ ಮೊದಲಾದವರು ಸ್ವರ್ಗಲೋಕದಲ್ಲಿ ಯಾವ ಸ್ಥಾನವನ್ನು ಪಡೆದರು ಅದನ್ನು ನೀನು ನನಗೆ ಹೇಳಬೇಕು. ಮಹರ್ಷಿಗಳಾದಂಥ ವ್ಯಾಸರ ಸಮ್ಮತಿಯನ್ನು ಪಡೆದು ಆ ಮುಂದಿನ ಕಥೆಯನ್ನು ನೀನು ಹೇಳಬೇಕು, ನಾನು ಕೇಳುವವನಿದ್ದೇನೆ ಅಂದ ಅವನು. ಅದಕ್ಕೆ ವೈಶಂಪಾಯನರು ಹೀಗೆ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಅಲ್ಲಿ ದುರ್ಯೋಧನನನ್ನು ನೋಡಿದ ಈ ಧರ್ಮರಾಜ. ಅವನು ದಿವ್ಯ ಶೋಭೆಯಿಂದ ಸಂಪನ್ನನಾಗಿ ಕಂಗೊಳಿಸ್ತಾ ಇದ್ದ. ದೇವತೆಗಳ ಜೊತೆಗೆ ಸಾಧ್ಯರ ಜೊತೆಗೆ ಕುಳಿತುಕೊಂಡಿದ್ದ. ಮತ್ತೆ ಅವನಿಗೆ ಅಸಮಾಧಾನ ಅನಿಸಿತು. ಅವನು ಈ ದೇವತೆಗಳಿಗೆ ಹೇಳಿದಂತೆ, ನಾಹಂ ದುರ್ಯೋಧನೇನ ವೈ ಸಹಿತ ಕಾಮಯೇ ಲೋಕಾನ್ ಲುಬ್ಧೇನ ಅದೀರ್ಘದರ್ಶಿನ. ಈ ದುರ್ಯೋಧನನ ಜೊತೆಗೆ ನಾನು ಇಲ್ಲಿ ಇರ್ಲಿಕ್ಕೆ ಬಯಸೋದಿಲ್ಲ. ಈತನ ದೋಷದಿಂದಲೇ ಈ ಯುದ್ಧ ಎಲ್ಲ ನಡೆಯಿತು. ಅವನ ಕಾರಣದಿಂದಾಗಿ ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂಧುಗಳನ್ನು ಕೊಂದು ಹಾಕಿದೆವು. ದ್ರೌಪದಿಯನ್ನ ಇವನ ಚಿತಾವಣೆಗೆ ಅನುಗುಣವಾಗಿಯೇ ದುಶಾಸನ ಮೊದಲಾದವರು ಅವಮಾನಕ್ಕೆ ಒಳಪಡಿಸಿದರು. ಅಸ್ತಿದೇವ ನಮೇ ಕಾಮಃ ಸುಯೋಧನ ಮುದೀಕ್ಷಿತಂ. ಈ ದುರ್ಯೋಧನನನ್ನ ನೋಡ್ಲಿಕ್ಕೂ ಕೂಡ ನನಗೆ ಆಸಕ್ತಿ ಇಲ್ಲ. ಆಗ ನಾರದರು ಹೇಳಿದರು, ನೈವಂ, ಇದು ನೀವು ಮಾಡ್ತಿರೋದು ಸರಿಯಲ್ಲ. ಸ್ವರ್ಗೀಯ ನಿವಾಸೇ ರಾಜೇಂದ್ರ ವಿರುದ್ಧಂ ಚಾಪಿ ನಶ್ಯತಿ. ಸ್ವರ್ಗಕ್ಕೆ ಒಂದು ವೇಳೆ ಬಂದಾದ ಮೇಲೆ ಹಿಂದೆ ಭೂಲೋಕದಲ್ಲಿ ಏನೋ ಒಂದು ವೈರ ಇರ್ತದೆ, ಆ ವೈರ ಎಲ್ಲ ಹೊರಟೋಗ್ಬಿಡ್ತದೆ. ಹೋಗ್ಬೇಕು. ದುರ್ಯೋಧನನ ವಿಷಯವಾಗಿ ನೀನು ಈ ಥರ ಮಾತಾಡೋದು ಯೋಗ್ಯ ಅಲ್ಲ. ಅವನು ದೇವತೆಗಳು ಮತ್ತಿತರ ಸತ್ಪುರುಷರು ಇವರೆಲ್ಲರ ಮರ್ಯಾದೆ ಗೌರವವನ್ನು ಸ್ವೀಕಾರ ಮಾಡಿ ಇಲ್ಲಿ ಬದುಕ್ತಾ ಇದ್ದಾನೆ. ಮತ್ತು ಯುದ್ಧದಲ್ಲಿ ತನ್ನ ಶರೀರವನ್ನು ಅವನು ಆಹುತಿ ಕೊಟ್ಟಿದ್ದ. ಕ್ಷತ್ರಧರ್ಮಕ್ಕನುಗುಣವಾಗಿ ಇಲ್ಲಿ ಬಂದಿದ್ದಾನೆ. ಅಂಥ ಮಹಾ ಆಪತ್ತಿನ ಪ್ರಸಂಗದಲ್ಲೂ ಕೂಡ ಅವನು ನಿರ್ಭೀತನಾಗಿ ಯುದ್ಧ ಮಾಡಿದ್ದ. ಜೂಜಾಟದ ಪ್ರಸಂಗದಲ್ಲಿ ಅವನು ಮಾಡಿದಂಥ ಅಪಚಾರಗಳನ್ನೆಲ್ಲ ನೀನೀಗ ಇಲ್ಲಿ ನೆನಪು ಮಾಡ್ಕೊಳ್ಬಾರ್ದು. ಅದಷ್ಟೇ ಅಲ್ಲ, ಯುದ್ಧದ ಸಂದರ್ಭದಲ್ಲಿ ಮತ್ತು ಯಾವುದೇ ಸಂದರ್ಭದಲ್ಲಿ ಇನ್ನು ಯಾವುದೇ ಬಂಧುಗಳು ಕೌರವರು ಅವ್ರು ಮಾಡಿರುವಂಥ, ಅವರು ನಿಮಗೆ ಕೊಟ್ಟಿರುವಂಥ ಕಷ್ಟಗಳನ್ನು ನೀವು ಇಲ್ಲಿ ನೆನಪು ಮಾಡ್ಕೊಳ್ಬಾರ್ದು. ಇದು ಸ್ವರ್ಗಲೋಕ. ಇಲ್ಲಿ ಅಂಥ ರಾಗ ದ್ವೇಷಗಳಿಗೆ ಸ್ಥಾನ ಇಲ್ಲ. ಆಗ ಅವನು ಧರ್ಮರಾಜ ಹೇಳಿದ ನಾರದರಿಗೆ, ಇವನ ಕಾರಣದಿಂದ ಕುದುರೆಗಳು ಕಾಲಾಳುಗಳು ದೊಡ್ಡ ಸಂಖ್ಯೆಯಲ್ಲಿ ನಾಶ ಆಗಿ ಹೋದವು. ಧರ್ಮ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅವನಿಗೆ. ಅಂಥವನಿಗೆ ಇಂಥ ಸ್ಥಾನ ಸಿಕ್ಕಿರುವುದಾದರೆ ನನ್ನ ತಮ್ಮಂದರು ಅವರೆಲ್ಲರಿಗೂ ಯಾವ ಸ್ಥಾನ ಸಿಕ್ಕಿದೆ? ಅವ್ರನ್ನ ನೋಡ್ಬೇಕು ಅಂತ ಬಯಸ್ತೇನೆ. ನಾನು ಕರ್ಣನನ್ನು ನೋಡ್ಬೇಕು ಅಂತ ಬಯಸ್ತೇನೆ. ದೃಷ್ಟದ್ಯುಮ್ನ, ಸಾತ್ಯಕಿ, ದೃಷ್ಟದ್ಯುಮ್ನ ಮಕ್ಕಳು ಅವರೆಲ್ಲರೂ ನಾನು ನೋಡ್ಬೇಕಾಗಿದೆ. ವಿರಾಟ, ದೃಪದ, ದೃಷ್ಟಕೇತು ಮೊದಲಾದವರನ್ನು ನೋಡ್ಬೇಕಾಗಿದೆ ಅಂತ ಹೇಳಿದೆ. ತಾತ್ಪರ್ಯ ನಿರ್ಣಯ ಹೇಳ್ತದೆ, ದುರ್ಯೋಧನನನ್ನ ಅಲ್ಲಿ ನೋಡಿದ್ನಲ್ಲ ಅವನು, ಆ ಧರ್ಮರಾಜ, ಅವನಿಗ ನಿಮೀಲ್ಯ ನಯನೇ ಶುಭೆ
ತನ್ನ ಕಣ್ಣುಗಳನ್ನ ಮುಚ್ಕೊಂಡಂತೆ. ನನ್ನ ಬಂಧುಗಳು ಎಲ್ಲಿದ್ದಾರೆ, ನಾನು ಅವ್ರನ್ನ ನೋಡ್ಲಿಕ್ಕೆ ಬಯಸ್ತೀನಿ ಅಂತ ಅವನು ಹೇಳಿದ. ಆಗ ದೇವತೆಗಳು ಹೇಳಿದ್ರಂತೆ, ಕಿಂತೆ ತೈಹಿ ಸ್ವಕೃತಂ ಕರ್ಮ ಭುಜ್ಯತೆ ಅತ್ರ ನಚಾಪರೇಹಿ. ಈ ಬೇರೆಯವರಿಂದ ನಿನ್ನ ಸಹೋದರರೆಲ್ಲ ಎಲ್ಲಿದ್ದಾರೆ, ಉಳಿದವರೆಲ್ಲಿದ್ದಾರೆ, ಮತ್ತೆ ದುರ್ಯೋಧನ ಇಲ್ಲಿ ಯಾಕಿದ್ದಾನೆ ಅನ್ನೋದ್ರ ಬಗ್ಗೆ ನೀನು ಯಾಕೆ ಆಲೋಚನೆ ಮಾಡ್ತಾ ಇದ್ದಿ? ಇಲ್ಲಿ ಎಲ್ಲರೂ ಕೂಡ ತಾವು ಮಾಡಿದ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ, ಬೇರೆ ಯಾರು ಇಲ್ಲಿ ಬರೋದಿಲ್ಲ. ಅದಕ್ಕೆ ಧರ್ಮರಾಜ ಹೇಳಿದ, ಇವನು ಎಲ್ಲ ರಾಜರನ್ನು ನಾಶ ಮಾಡಿದವನು, ಸರ್ವಾತಿ ಶಂಕೆ, ಎಲ್ಲರ ಬಗ್ಗೆನೂ ಕೂಡ ಯಾವತ್ತೂ ಸಂಶಯ ಪಟ್ಟವನು, ಮಿತ್ರರಿಗೆ ದ್ರೋಹ ಮಾಡಿದವನು, ನಾರಾಯಣ ಪರಾಂಗುಖ, ಸ್ವಯಂ ಶ್ರೀಮನ್ನಾರಾಯಣನಿಗೆ, ನಾರಾಯಣನ ಅವತಾರವಾದ ಕೃಷ್ಣನಿಗೆ ವಿರುದ್ಧವಾಗಿ ನಿಂತವನು, ನಾಸ್ತಿಕ, ಶಠ, ಕ್ರೂರ, ಮತ್ತೆ ವಿಷ್ಣುವಿನ ಭಕ್ತರನ್ನು ದ್ವೇಷಿಸುವವನು ಅಂತ ಹೇಳಿದಂತೆ. ನಾಸ್ತಿಕ ಅಂದ್ರೆ ಏನು? ಋಣಂಕೃತ್ವ ಘೃತಂ ಪಿಬಃ, ಸಾಲ ಮಾಡಿ ಆದರೂ ಸುಖ ಪಡೋಣ, ಸಾಲ ಮಾಡಿ ಆದರೂ ತುಪ್ಪ ತಿನ್ನೋಣ, ಸಾಲವನ್ನು ಮತ್ತೆ ತೀರಿಸಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಪುನರ್ಜನ್ಮ ಅನ್ನೋದು ಏನಿಲ್ಲಲ್ಲ. ಪುನರ್ಜನ್ಮದ ಭಯ ಇದ್ದಿದ್ರೆ ಈಗ ಸಾಲ ಮಾಡಿದ್ದನ್ನು ಮುಂದಿನ ಜನ್ಮದಲ್ಲಾದರೂ ನಾವು ಮತ್ತೆ ತೀರಿಸ್ಬೇಕಾಗ್ತದೆ ಅನ್ನುವಂಥ ಭಯ ಇರ್ತದೆ. ಈಗ ಅದೇನಿಲ್ಲ ಅಂತ ಭಾವಿಸುವವನು. ಮತ್ತೆ ಸ್ವಹಿತಮೇವ ಧರ್ಮ ಅಹಿತಮೇವ ಅಧರ್ಮ ಇತಿ ಮನ್ವಾನಃ ಶಠಃ. ತನಗೆ ಯಾವುದು ಹಿತಕರವೋ ಅದೇ ಧರ್ಮ, ತನಗೆ ಯಾವುದು ಅಹಿತಕರವೋ ಅದು ಅಧರ್ಮ ಅಂತಲೇ ಭಾವಿಸುವವನು. ವಾಸ್ತವಿಕವಾಗಿ ಧರ್ಮ ಏನು ಅಧರ್ಮ ಏನು ಅಂತ ಆಲೋಚನೆ ಮಾಡದೇ ಇದ್ದವನು. ಅಂಥವನನ್ನ ಶಠ ಅಂತ ಹೇಳ್ತಾರೆ. ಈ ಎಲ್ಲ ದುರ್ಗುಣಗಳಿದ್ದವನವನು ಈ ದುರ್ಯೋಧನ. ಆದರೆ ನನ್ನವರು, ಎಲ್ಲ ಧರ್ಮಗಳನ್ನು ಬಲ್ಲವರು, ನಾರಾಯಣನನ್ನ ನಂಬಿದವರು, ಅವರಿಗೆ ಕಾಣಿಸ್ತಾ ಇಲ್ಲ. ಎಲ್ಲಿ ಸಜ್ಜನರಿದ್ದಾರೋ ಅಲ್ಲಿ ನಾನು ಕೂಡ ಇರಬೇಕು ಅಂತ ಬಯಸ್ತೇನೆ. ನರಕದಲ್ಲಿ ಆದರೂ ಸರಿಯೇ. ನಿರಯೇ ನಚಾತ್ರಾಪಿ ಹಿ ಅನೇನ ಸಹ ಪಾಪಿನ. ಈ ದುರ್ಯೋಧನ, ಪಾಪಿಷ್ಠನಾದ ದುರ್ಯೋಧನ ಜೊತೆಗೆ ನಾನು ಇಲ್ಲಿರ್ಲಿಕ್ಕೆ ಬಯಸೋದಿಲ್ಲ ಅಂದ ಅವನು. ಆಗ ದೇವತೆಗಳಂದ್ರು, ಇವನು ಮಹಾವೀರ, ಅವನಿಗೆ ಈ ಸ್ಥಾನ ಉತ್ತಮವೇ ಆಗಿದೆ ಅಂತ ಹೇಳಿದರು. ಮತ್ತೆ ಧರ್ಮರಾಜ ತನ್ನ ಸಹೋದರರನ್ನು ನೋಡಬೇಕು ಅಂತ ಬಯಸಿದಾಗ ಒಬ್ಬ ದೂತನನ್ನ ಕಳಿಸಿಕೊಟ್ರಂತ. ಮಹಾಭಾರತದ ಈ ಸ್ವರ್ಗಾರೋಹಣ ಪರ್ವದ 2ನೇ ಅಧ್ಯಾಯ ಹೇಳ್ತದೆ, ಕರ್ಣ ಎಲ್ಲಿದ್ದಾನೆ, ಯುಧಾಮನ್ಯು ಉತ್ತಮ ಓದಿಸಿ ಎಲ್ಲಿದ್ದಾನೆ, ಅವರಿಗೆ ಯಾವ ಲೋಕ ಸಿಕ್ಕಿದೆ, ಅವರಿಗೆ ಈ ಪುಣ್ಯ ಲೋಕ ಒಂದು ವೇಳೆ ಸಿಕ್ಕಿಲ್ಲದೆ ಹೋದ್ರೆ ನಾನು ಕೂಡ ಇಲ್ಲಿರ್ಲಿಕ್ಕೆ ಬಯಸೋದಿಲ್ಲ. ನಾವು ಸತ್ತವರೆಲ್ಲಿಗೂ ಕೂಡ ಜಲತರ್ಪಣವನ್ನು ಕೊಡ್ತಿದ್ದಾಗ ನಮ್ಮ ತಾಯಿ ಕುಂತಿ ಕರ್ಣನಿಗೂ ಕೂಡ ಜಲತರ್ಪಣ ಕೊಡಿ ಅಂತ ಹೇಳ್ತಾ ಇದ್ಲು. ಆ ಕರ್ಣನ ಪಾದಗಳು ನನ್ನ ತಾಯಿಯ ಅಂದ್ರೆ ಕುಂತಿಯ ಪಾದಗಳನ್ನ ಹೋಲ್ತಾ ಇದ್ದವು. ಅದನ್ನ ಯಾವತ್ತೂ ಕೂಡ ನಾನು ಗಮನಿಸಿದ್ದೆ. ನಾನು ಅವತ್ತೇ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಕರ್ಣ ನಮ್ಮ ಸಹೋದರ, ನಮ್ಮ ತಾಯಿಯ ಮಗ ಅವನು ಕೂಡ ಅನ್ನೋದು ನನಗೆ ಗೊತ್ತಾಗ್ಬಿಡ್ತಿತ್ತು. ಎನ್ ಮಾತು ಸದೃಶೋಪಾದವು ತಸ್ಯಾಹಂ ಅಮಿತಾತ್ಮನಃ ದೃಷ್ಟೈವತಂ ನಾನುಗತಃ. ಆದರೆ ನಾನು ಅದನ್ನ ಅವಾಗ ನೋಡಿದ್ರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಕರ್ಣನನ್ನ ಎದುರಿಸಿ ನಾವು ಹೋರಾಡಬೇಕಾಯ್ತು. ಕರ್ಣ ನಮ್ಮ ಜೊತೆಗೆ ಇದ್ದಿದ್ರೆ ಇಂದ್ರನು ಕೂಡ ನಮ್ಮನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವನು ಎಲ್ಲಿದ್ದಾನೆ ಹೇಳಿ? ಅವ ಕರ್ಣ ಯಾರು ಅಂತ ತಿಳಿಯಲಿಕ್ಕಾಗದೆ ನಾನು ಅರ್ಜುನನ ಮೂಲಕ ಅವನನ್ನ ಕೊಲ್ಲಿಸುವಂತ ಪ್ರಸಂಗ ಬಂತು. ಭೀಮಸೇನ, ನಕುಲ ಸಹದೇವರೆಲ್ಲಿದ್ದಾರೆ? ಸಹೋದರರಿಲ್ಲದೆ ಹೋದ್ರೆ ನನಗೆ ಸ್ವರ್ಗದಿಂದಾದ್ರೂ ಏನಾಗಬೇಕಾಗಿದೆ? ಅದಕ್ಕೆ ಆ ದೇವತೆಗಳು ಹೇಳಿದ್ರು, ಯದಿ ವೈ ತತ್ರತೆ ಶ್ರದ್ಧಾ ಗಮ್ಯತಾಂ ತತ್ರ ಮಾಚಿರಂ ಪುತ್ರ ಮಾಚಿರಂ ಪ್ರಿಯೇ ಹಿ ತವ ವರ್ತಾಮಹ ದೇವರಾಜಸ್ಯ ಶಾಸನಾತ್.
ನಿನಗೆ ಯಾವ ಥರ ಪ್ರಿಯ ಆಗಬೇಕೋ ಆ ಥರ ನಾವು ಕೂಡ ಮಾಡ್ತೇವೆ, ಅಲ್ಲಿ ಹೋಗು ಅಂತೇಳಿ ಒಬ್ಬ ದೂತನನ್ನು ಕೊಟ್ಟು ಕಳಿಸಿದ್ರು. ಆ ದೇವದೂತನ ಜೊತೆಗೆ ಹೊರಟ ಈ ಯುಧಿಷ್ಠಿರ. ದೇವದೂತ ಮುಂದೆ ಹೋಗ್ತಾ ಇದ್ದ, ಹಿಂದೆ ಯುಧಿಷ್ಠಿರ ಹೋಗ್ತಿದ್ದ. ಬಹಳ ಭಯಂಕರವಾದಂಥ ಮಾರ್ಗ ಅದು. ಕತ್ತಲು, ತಮಸಾ ಸಮೃತಂ ಘೋರಂ ಕೇಶ ಶೈಬಲ ಶಾದ್ವಲಂ. ಮಾರ್ಗದಲ್ಲಿ ಕೂದಲು, ಪಾಚಿ, ಹಲ್ಲು ಏನೇನೋ ತುಂಬಿದ್ದು, ರಕ್ತ, ಮಾಂಸ ಇತ್ಯಾದಿಗಳೆಲ್ಲ ತುಂಬಿಕೊಂಡಿದ್ದು ಮಾರ್ಗದಲ್ಲಿ. ರಕ್ತ ಮಾಂಸ ಮಿಶ್ರಿತವಾದಂಥ ಕೆಸರಿತ್ತು. ಇಂಥ ಹೊಲಸು ಎಲ್ಲ ಕಡೆ ಕಾಣಿಸ್ತಾ ಇತ್ತು. ಕಾಡು ನೊಣಗಳು, ಕಪ್ಪೆಗಳು, ಕರಡಿ, ಇಂಥ ಭಯಂಕರವಾದ ಪ್ರಾಣಿಗಳೆಲ್ಲ ಅಲ್ಲಿದ್ದವು. ಸುತ್ತಮುತ್ತ ಎಲ್ಲ ಕಡೆ ಹೆಣಗಳು ಕಾಣಿಸ್ತಾ ಇದ್ದವು, ಮೂಳೆಗಳಿದ್ದವು. ಅಲ್ಲಲ್ಲಿ ಹೊತ್ತಿ ಉರಿಯುವಂಥ ಬೆಂಕಿ ಇತ್ತು. ಕಾಗೆ, ರಣಹದ್ದು ಮೊದಲಾದವುಗಳೆಲ್ಲ ಇದ್ದವು. ಸೂಜಿಯಂತೆ ಮುಖ ಇದ್ದಂಥ ದೊಡ್ಡ ದೊಡ್ಡ ಭಯಂಕರವಾದ ಪ್ರೇತಗಳು, ರಕ್ತ, ಮೇಧಸ್ಸು ಇತ್ಯಾದಿಗಳಿಂದ ಮೆತ್ತಿದಂತಹ ಹೆಣಗಳಿದ್ದವು. ಕೆಲವಕ್ಕೆ ತೋಳು ಕತ್ತರಿಸಿ ಹೋಗಿತ್ತು, ಕೆಲವಕ್ಕೆ ಕೈ ಕತ್ತರಿಸಿ ಹೋಗಿತ್ತು. ಹೊಟ್ಟೆ, ಎದೆಗಳಿಗೆ ಭಯಂಕರವಾದಂಥ ಗಾಯ ಆಗಿತ್ತು. ಇಂಥದ್ದೆಲ್ಲ ವಿಚಿತ್ರವಾದ ವಿದ್ಯಮಾನಗಳನ್ನು ಅವನಲ್ಲಿ ನೋಡಿದ. ಹಸಿಪತ್ರ ಅಂತ ಒಂದು ರೀತಿಯಾದ ವೃಕ್ಷ, ಆ ವೃಕ್ಷಗಳ ಒಂದು ತೋಪು, ಖಡ್ಗದಂತೆ ಚೂಪಾದ ಎಲೆಗಳಿರುವಂತಹ ಭಾಗ. ಕರಂಭ ವಾಲುಕಾಹ ತಪ್ತಾಹ ಆಯಸೀಶ್ಚ ಶಿರಾಹ ಪೃಥಕ್. ಕಾದ ಮರಳು ಅಲ್ಲೆಲ್ಲ ಕಡೆ ಹರಡಿತ್ತು ಮಾರ್ಗದಲ್ಲಿ. ಆ ಮರಳನ್ನ ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಹುರಿದು ಆ ಮಾರ್ಗ ಮಧ್ಯದಲ್ಲೆಲ್ಲ ಚೆಲ್ಲಿದ್ರು. ಅಂತ ಭಯಂಕರವಾದಂಥ ವಾತಾವರಣ ಅಲ್ಲೆಲ್ಲ. ಚೆನ್ನಾಗಿ ಕಾದಿರುವಂಥ ಬಂಡೆಕಲ್ಲುಗಳು ಅವಿದ್ದವು. ಲೋಹ ಕುಂಭೀಶ್ಚ ತೈಲಸ್ಯ ಕ್ವಾಥ್ಯಮಾನಾಹ ಸಮಂತತಃ. ಕೊತ ಕೊತ ಕುದಿತಾ ಇರುವಂತಹ ಎಣ್ಣೆಯ ಕಡಾಯಿಗಳಿದ್ದವು. ನಾನಾ ಥರದ ಮರಗಳು, ಮುಳ್ಳು ಇತ್ಯಾದಿಗಳಿಂದ ಕೂಡಿದಂತಹ ಭಯಂಕರವಾದಂತಹ ಮರಗಳಿದ್ದವು ಅಲ್ಲಿ. ಇವನು ಕೇಳಿದ, ಕಿಯದಧ್ವಾನಂ ಅಸ್ಮಾಭಿಃ ಗಂತವ್ಯಂ ಇಮಂ ಈದೃಶಂ. ಇನ್ನು ಎಷ್ಟು ದೂರ ನಾವಿಲ್ಲಿ ಸಾಗಬೇಕಾಗಿದೆ? ನನ್ನ ಒಡ ಹುಟ್ಟಿದವರು ಎಲ್ಲಿದ್ದಾರೆ? ದೇಶೋಯಂ ಕಶ್ಚ ದೇವಾನಾಂ ಏತದಿಚ್ಛಾಮಿ ವೇದಿತುಂ. ಇದು ದೇವತೆಗಳ ಯಾವ ಭಾಗ? ನಾವೆಲ್ಲಿ ವಾಸ ಮಾಡಬೇಕು? ಯಾವ ದೇವತೆಗಳು ಇಲ್ಲಿ ವಾಸ ಮಾಡ್ತಾರೆ? ಆಗ ಆ ದೂತ ಹೇಳಿದಂತೆ, ಈ ಮಾರ್ಗದಲ್ಲಿ ಇಷ್ಟರವರೆಗೆ ನೀನು ಬರಬೇಕಾಗಿತ್ತು. ಇನ್ನು ಮುಂದೆ ನೀನು ಇಲ್ಲಿ ಪ್ರಯಾಣ ಮಾಡಬೇಕಾದ ಅಗತ್ಯ ಇಲ್ಲ. ನನಗೆ ದೇವತೆಗಳು ಹಾಗೆ ಹೇಳಿದರು, ನೀನು ಏನಾದರೂ ಪ್ರಶ್ನೆ ಮಾಡುವವರೆಗೆ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಈ ನಿನ್ನ ಪ್ರಶ್ನೆ ಕೇಳಿ ಬಂದ ಕೂಡಲೇ ಈ ಮಾರ್ಗದಲ್ಲಿ ನಿನ್ನ ಪ್ರಯಾಣ ಮುಗೀತದೆ. ಯುಧಿಷ್ಠಿರ ಆಯಾಸಗೊಂಡು ಕೂಡಲೇ ಅವನನ್ನು ನೀನು ಹಿಂದೆ ಕರೆತರಬೇಕು ಅಂತ ದೇವತೆಗಳ ಆದೇಶ ಇತ್ತು. ನಿನಗೆ ಆಯಾಸ ಆಗಿದ್ದರೆ ನಾವು ಮರಳಿ ಹೋಗೋಣ ಅಂದ ಅವನು. ಕೆಟ್ಟ ದುರ್ಗಂಧ, ಮೂರ್ಛೆ ಬರುವಂತಾಗಿತ್ತು ಯುಧಿಷ್ಠಿರನಿಗೆ. ಅವನು ಅಲ್ಲಿಂದ ಮರಳಿ ಬರ್ಲಿಕ್ಕೆ ಸಿದ್ಧನಾದ. ಆಗ ಅವನಿಗೆ ಅಲ್ಲಿ ಸುತ್ತಮುತ್ತಲು ಕೆಲವು ಆರ್ತನಾದಗಳು ಕೇಳಿ ಬಂದವಂತೆ. ಏನದು? ಭೋ ಭೋ ಧರ್ಮಜ ರಾಜರ್ಷೆ ಪುಣ್ಯಾಭಿಜನ ಪಾಂಡವ ಅನುಗ್ರಹಾರ್ಥಂ ಅಸ್ಮಾಕಂ ತಿಷ್ಠತಾವನ್ ಮುಹೂರ್ತಕಂ. ರಾಜರ್ಷಿಯೇ, ಪುಣ್ಯಕುಲ ಪ್ರಸೂತನೆ, ನಮ್ಮನ್ನು ನೀನು ಅನುಗ್ರಹಿಸಬೇಕು. ಸ್ವಲ್ಪ ಕಾಲ ಇಲ್ಲೇ ಇರು. ನೀನು ಇಲ್ಲಿ ಬಂದ ಕೂಡಲೇ ಒಂದು ಪವಿತ್ರವಾದಂಥ ಗಾಳಿ ಇಲ್ಲಿ ಬೀಸ್ತಾ ಇದೆ. ತವ ಗಂಧಾನುಗಸ್ತಾತ ಏನಾಸ್ಮಾನ್ ಸುಖಮಾಗಮತ್. ಆದ್ರಿಂದ ನೀನಿಲ್ಲಿ ಬಂದಿದ್ದರಿಂದ ನಮಗೆ ಒಂದಿಷ್ಟು ಸುಖ ಆಗಿದೆ. ಬಹಳ ಕಾಲದ ನಂತರ ಒಂದು ಸ್ವಲ್ಪ ಆದರೂ ಸುಖದ ಲೇಷ ನಮಗಿಲ್ಲಿ ಆಗ್ತಾ ಇದೆ. ಸಂತಿಷ್ಠ ಸ್ವ ಮಹಾಬಾಹೋ ಮುಹೂರ್ತಮಪಿ ಭಾರತ. ಸ್ವಲ್ಪ ಹೊತ್ತಾದರೂ ಇಲ್ಲಿರು.
ಅದನ್ನು ಕೇಳಿದ ಅವನು. ಆವಾಗ ಅವನಿಗೆ ಅಹೋ ಎಂಥ ಕಷ್ಟದ, ಅಹೋ ಕೃಚ್ಛ್ರಮ್, ಎಂಥ ಕಷ್ಟ ಇದು ಬಂತಲ್ಲ ನನಗೆ ಅಂತ ಆಲೋಚನೆ ಮಾಡಿದ. ಆ ಮಾತುಗಳು, ಆ ಧ್ವನಿಗಳು ಅವನಿಗೆ ಪರಿಚಿತ ಆಗಿದ್ದು ಅಂತೆ ಕಂಡು ಬಂದವು. ನೀವು ಯಾರು, ಎಲ್ಲಿದ್ದೀರಿ ಅಂತ ಅವರೆಲ್ಲರನ್ನು ಕೇಳಿದ. ಕರ್ಣೋಹಂ ಭೀಮಸೇನೋಹಂ ಅರ್ಜುನೋಹಂ ಇತಿ ಪ್ರಭೋ ನಕುಲ ಸಹದೇವೋಹಂ ದೃಷ್ಟದ್ಯುಮ್ನೋಹಂ ಇತ್ಯುತ ದ್ರೌಪದಿ ದ್ರೌಪದೇಯಾಶ್ಚ ಇತ್ಯೇವಂತೆ ಪ್ರಚುಕ್ಷುಷು. ಆಗ ಅವರೆಲ್ಲ ತಮ್ಮ ತಮ್ಮ ಪರಿಚಯ ಹೇಳ್ಕೊಂಡ್ರು. ಧರ್ಮೋಹಂ, ಕರ್ಣೋಹಂ, ನಾನು ಕರ್ಣ, ನಾನು ಭೀಮ, ನಾನು ಅರ್ಜುನ, ನಾನು ನಕುಲ ಸಹದೇವ, ನಾನು ದ್ರೌಪದಿ, ನಾವು ದ್ರೌಪದಿಯ ಮಕ್ಕಳು ಅಂತ ಹೀಗೆ ನಾನಾ ಥರದ ಧ್ವನಿಗಳು ಕೇಳಿ ಬಂದವು. ಅವನಿಗೆ ಬಹಳ ವಿಚಿತ್ರ ಅನಿಸಿತು. ಕಿಮ್ನಿವಿಧಂ ದೈವಕಾರಿತಂ, ಎಂಥ ದೈವದ ಲೀಲೆ ಇದು ಅನಿಸಿತಂತೆ ಅವನಿಗೆ. ತಾತ್ಪರ್ಯ ನಿರ್ಣಯ ಹೇಳ್ತದೆ, ದೂತರನ್ನು ಕಳಿಸಿಕೊಟ್ರಲ್ಲ, ಆ ದೂತ ಧರ್ಮರಾಜನಿಗೆ ಆ ಮಾರ್ಗದಲ್ಲಿ ಕರ್ಕೊಂಡು ಹೋದ. ಆ ದುರ್ಗಂಧ ಇತ್ಯಾದಿಗಳನ್ನು ಸಹಿಸ್ಲಿಕ್ಕಾಗದೆ ಅವನಿಗೆ ಅಲ್ಲಿಂದ ಹಿಂತಿರುಗುವಂತಾಯಿತು. ಇಚ್ಛನ್ ನಿವರ್ತನಂ ತತ್ರ ಸ್ವಾನಾಂ ವಾಚ ಇವಾ ಶೃಣೋತ್, ತನ್ನವರ ಮಾತು ಕೇಳಿ ಬಂದಂತಾಯಿತು. ಒಂದು ಕ್ಷಣ ನಿಲ್ಲು, ನೀನಿಲ್ಲಿದ್ರೆ ನಮ್ಮ ವೇದನೆ ಕಡಿಮೆ ಆಗ್ತದೆ ಅಂತ ಕೇಳಿದೆ. ನೀವು ಯಾರು ಅಂತ ಇವನು ಕೇಳಿದ್ರೆ, ನಾನು ಭೀಮ, ನಾನು ಅರ್ಜುನ, ಕರ್ಣ ಇತ್ಯಾದ್ಯುಕ್ತಂ ಇವ ಶೃಣೋತ್, ಕೇಳಿದಂತಾಯ್ತು ಅವನಿಗೆ. ಧರ್ಮರಾಜನಿಗೆ ಬಹಳ ಸಂಕಟ ಆಯ್ತಂತೆ. ತನ್ನ ಜೊತೆಗೆ ಬಂದಂತ ದೂತನಿಗೆ ಹೇಳಿದೆ. ತಾತ್ಪರ್ಯ ನಿರ್ಣಯ ಹೇಳ್ತದೆ, ಆಹ ದೂತಂ ಯಥೇಷ್ಟಂ ತ್ವಂ ಗಚ್ಚ ನಾಹಮಿತಂ ಇತೋ ವ್ರಜೆ, ನಿನಗೆ ಎಲ್ಲಿ ಹೋಗ್ಬೇಕು ಅನಿಸ್ತದೆ ಅಲ್ಲಿಗೆ ಹೊರಟೋಗು, ನಾನು ಇಲ್ಲಿಂದ ಹೋಗೋದಿಲ್ಲ. ಇಂಥ ಬಂಧುಗಳನ್ನು ಬಿಟ್ಟು ನನಗೆ ಸ್ವರ್ಗದಿಂದಲೂ ಕೂಡ ಏನಾಗಬೇಕಾಗಿಲ್ಲ ಅಂತ ಈಗ ಅವನು ಕೋಪ ಮಾಡಿಕೊಂಡ ಧರ್ಮರಾಜ. ಮಹಾಭಾರತ ಹೇಳ್ತದೆ, ಕರ್ಣೇನ ದ್ರೌಪದೇಯ ಇರುವ ಪಾಂಚಾಲ್ಯಾವ ಸುಮಧ್ಯೆಯ ಕಿಂ ತು ತತ್ ಕಲುಷಂ ಕರ್ಮ, ನನ್ನವರು, ನನ್ನ ಸಹೋದರರು ದ್ರೌಪದಿ ಮೊದಲಾದವರು ಏನು ಪಾಪ ಮಾಡಿದ್ರು, ಇಲ್ಲಿ ಬಂದು ತುಂಬಿದ್ ಇಂಥ ಜಾಗದಲ್ಲಿ ಅವ್ರು ಇದ್ದಾರಲ್ಲ, ಈಗ ನನಗಿದು ಗೊತ್ತಾಗ್ತಿಲ್ಲ. ನಾಹಂ ಜಾನಾಮಿ ಸರ್ವೇಶಾಂ. ದುರ್ಯೋಧನ ಅದೇನು ಪುಣ್ಯ ಕಾರ್ಯ ಮಾಡಿ ಆ ಸ್ವರ್ಗಲೋಕದಲ್ಲಿ ಆ ಥರ ರಾರಾಜಿಸ್ತಾ ಇದ್ದಾನೆ, ಮಹೇಂದ್ರನಂತೆ ಕಂಗೊಳಿಸ್ತಾ ಇದ್ದಾನೆ, ಇದೆಲ್ಲ ಯಾವ ಕರ್ಮದ ಫಲ? ಕಸ್ಯೇದಾನೀಂ ವಿಕಾರೋಯಂ, ನನ್ನ ತಮ್ಮಂದರು, ನನ್ನವರು, ಶೂರರು, ಧರ್ಮಬಲ್ಲವರು, ಸತ್ಯವಾದಿಗಳು, ಕೃತಧರ್ಮ ಕ್ಷತ್ರಧರ್ಮರತಾಃ ಯಜ್ವಾನಃ ಭೂರಿ ದಕ್ಷಿಣಾಃ, ವೇದಾದಿ ಶಾಸ್ತ್ರಗಳನ್ನು ನಂಬಿದಂಥವ್ರು, ಅಂಥವರಿಗೆ ಇಂಥ ದುರ್ಗತಿ ಬಂತಲ್ಲ, ಯಾಕಿದ? ಕಿಮ್ನ ಸುಪ್ತೋಸ್ಮಿ ಜಾಗರ್ಮಿ ಚೇತಯಾಮಿ ನ ಚೇತಯೇ, ನನಗೀಗ ಬಂದಿರುವುದು ನಿದ್ರೆಯೋ ಕನಸೋ ಅಥವಾ ಎಚ್ಚರ ಇದೆಯೋ ಏನಂತ ಗೊತ್ತಾಗ್ತಿಲ್ಲ ಅಂತ ನಾನಾ ಥರ ಆಲೋಚನೆ ಮಾಡಿದ್ದಂತೆ. ಕ್ರೋಧಂ ಆಹಾರ ಇಚ್ಛೈವ ತೀವ್ರಂ ಧರ್ಮಸುತೋ ನೃಪಃ ದೇವಾಂಶ ಗರ್ಹಯಾಮಾಸ ಧರ್ಮಂ ಚೈವ ಯುಧಿಷ್ಠಿರಃ. ಕೋಪವೇ ಅವನಿಗೆ ಬಂತು, ಕೋಪವನ್ನು ತಂದುಕೊಂಡ ಅಂತ ಹೇಳುವಂತೆ ಕಾಣಿಸ್ತದೆ. ದೇವತೆಗಳನ್ನು ಬೈದ, ಧರ್ಮವನ್ನು ನಿಂದನೆ ಮಾಡಿದಂತೆ. ದೂತನಿಗೆ ಹೇಳಿದ, ನೀನು ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೊರಟು ಹೋಗು, ನಾನು ಅಲ್ಲಿಗೆ ಬರೋದಿಲ್ಲ, ನಾನು ಇಲ್ಲೇ ಇರ್ತೇನೆ, ಅದನ್ನು ಹೇಳು ದೇವತೆಗಳಿಗೆ. ಹೀಗೆ ಹೇಳಿದ ಕೂಡಲೇ ಆ ದೂತ ಇಂದ್ರ ಇದ್ದಲ್ಲಿಗೆ ಹೊರಟು ಹೋದ. ಮತ್ತೆ ದೇವರಾಜನಿಗೆ ಅದನ್ನೆಲ್ಲ ನಡೆದದ್ದನ್ನೆಲ್ಲ ಹೇಳಿದ. ತುಂಬ ಸುಂದರವಾದಂಥ ಪ್ರಸಂಗ ಇದು. ದೇವಾಂಶ ಗರ್ಹಯಾಮಾಸ ಧರ್ಮಂ ಚೈವ ಯುಧಿಷ್ಠಿರಃ ಅಂತ. ಸೇಂದ್ರಾನ್ ಗರ್ಹಯತೆ ದೇವಾನ್ ಆತ್ಮಾನಂನ ಕಥಂಚನ ಅಂತ ಹಿಂದೆ ಒಂದು ಕಡೆ ಒಂದು ಮಾತು ಬಂದಿದೆ. ಮನುಷ್ಯ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲಂತೆ. ಸೇಂದ್ರಾನ್ ಗರ್ಹಯತೆ ದೇವಾನ್, ಇಂದ್ರಾದಿ ಲೋಕಪಾಲಕರನ್ನು ನಿಂದನೆ ಮಾಡ್ತಾನೆ, ತನ್ನ ದೋಷಗಳನ್ನು ತಿಳ್ಕೊಳ್ಳೋದಿಲ್ಲ ಅಂತ ಹಿಂದೆ ಮಹಾಭಾರತದಲ್ಲಿ ಒಂದು ಕಡೆ ಬಂದಿದೆ. ಇಲ್ಲಿಯೂ ಹಾಗೆ ಬಂದಿದೆ. ದೇವಾಂಶ ಗರ್ಹಯಾಮಾಸ, ದೇವತೆಗಳನ್ನು ಬೈದ, ಧರ್ಮವನ್ನು ಬೈದ, ಧರ್ಮಾಚರಣೆ ಮಾಡಿದ್ರಿಂದ ಏನಾಗ್ತದೆ, ಯಾಕೆ ಧರ್ಮಾಚರಣೆ ಮಾಡಬೇಕು ಅಂತೆಲ್ಲ ಅವನು ಬೈಕೊಂಡ ಅಂತ. ನಾನು ಈಗಾಗಲೇ ಅನೇಕ ಬಾರಿ ಇದನ್ನು ಹೇಳಿದೆ. ಧರ್ಮರಾಜ ಯಮಧರ್ಮನ ಅವತಾರ. ಯಮಧರ್ಮ ಅಂದರೆ
ನಮ್ಮೆಲ್ಲರ ಪಾಪ ಪುಣ್ಯಗಳನ್ನು, ನ್ಯಾಯ ಅನ್ಯಾಯಗಳನ್ನು ತೀರ್ಮಾನ ಮಾಡಿ ನಮಗೆ ಒಂದು ಗತಿಯನ್ನು ತೋರಿಸ್ಬೇಕಾದಂಥ ವ್ಯಕ್ತಿ, ಅಂಥ ದೇವತೆ, ತತ್ವಾಭಿಮಾನಿ ದೇವತೆ ಅವನು. ಅಂಥವನು ಭೂಲೋಕದಲ್ಲಿ ಬಂದಾಗ, ಅವತಾರ ಮಾಡಿದಾಗ ಇಂಥದ್ದೊಂದು ಗೊಂದಲ ಅವನಲ್ಲಿ ಮೂಡಿತು. ಹಿಂದನೂ ಕೂಡ ಅಂಥದನ್ನು ಮಾಡಿದ್ದ ಅವನು. ವನಪರ್ವದಲ್ಲಿ ಅನೇಕ ಕಡೆ ಆ ಥರ ಬರ್ತದೆ. ಈ ದುರ್ಯೋಧನ ಪಾಪಿ ಅಂತ ನನಗೆ ಗೊತ್ತಿದೆ. ಅವನಲ್ಲಿ ಯಾವುದೇ ಸದ್ಗುಣ ಇಲ್ಲ ಅನ್ನುವುದು ಜಗತ್ ಪ್ರಸಿದ್ಧನೇ. ಆದರೆ ಅವನು ಇವತ್ತು ಮೆರೆದಾಡ್ತಾ ಇದ್ದಾನೆ. ಆದರೆ ನಾನು, ನಮ್ಮವರು, ನಮ್ಮ ದ್ರೌಪದಿ, ನಾವೆಲ್ಲ ಇಷ್ಟು ಸದ್ಗುಣಿಗಳು. ಆದರೆ ನಮಗೆ ಯಾಕೆ ಇಂಥ ಕಷ್ಟ ಬಂದಿದೆ ಅಂತ ಅವನು ಮಾರ್ಕಂಡೇಯರನ್ನು ಕೇಳಿದ್ದ. ಒಂದು 2-3 ಕಡೆ ವನಪರ್ವದಲ್ಲಿ ಇಂಥ ಪ್ರಸಂಗವನ್ನು ನಾವು ನೋಡಿದ್ದೇವೆ. ಮನುಷ್ಯ ಸ್ವಭಾವದ ಒಂದು ಚಿತ್ರಣ ಇದು. ಧರ್ಮ ಮಾಡಬೇಕು ಅಂತ ಆಸಕ್ತಿ ಇರ್ತದೆ, ಆದರೆ ತೀವ್ರ ಥರದ ಕಷ್ಟಗಳು ಬಂದಾಗ ಏನು ಸಾತ್ವಿಕರಿಗೆ ಹೀಗೆ ಕಷ್ಟ ಬರ್ತದಲ್ಲ, ಇನ್ನೊಬ್ಬ ಸಾತ್ವಿಕರನ್ನು ನೋಡಿದಾಗ ನಮಗನ್ನಿಸ್ತದೆ, ಅಥವಾ ನಮಗೆ ಹೀಗ್ಯಾಕಾಗಿದೆ, ಇಂಥ ಕಷ್ಟ ನಮಗೆ ಬರಬಾರ್ದಿತ್ತಲ್ಲ, ನಾವು ಸಾತ್ವಿಕರು ಅಂತ ನಮ್ಮ ಬಗ್ಗೆ ನಮಗೊಂದು ಭ್ರಮ ಇದೆ. ಆದ್ದರಿಂದ ಅಂಥ ಒಂದು ಅಹಂಕಾರವೂ ನಮಗಿರೋದ್ರಿಂದ ಈ ಥರ ಯಾಕಾಯ್ತು ನಮಗೆ ಅಂತ ನಾವು ಆಲೋಚನೆ ಮಾಡ್ಲಿಕ್ಕೆ ತೊಡಗ್ತೇವೆ. ಆದರೆ ಸ್ವಧರ್ಮೇ ಸ್ಥಿರತಾ ಧೈರ್ಯಂ ಇತ್ಯಾದಿ ಭಗವದ್ಗೀತೆಯಲ್ಲೆಲ್ಲ ಹೇಳ್ತಾರೆ. ಮನುಷ್ಯ ಯಾವ ಧರ್ಮವನ್ನ ಯಾವ ಕಾಲದಲ್ಲಿ ಆಚರಿಸಬೇಕಾಗಿದೆ ಅದರಂತೆ ಅವನು ಬದುಕಬೇಕು. ಅದನ್ನು ಕೈ ಬಿಡಬಾರ್ದು ಯಾವತ್ತೂ ಕೂಡ. ಧರ್ಮೇ ಮತಿರ್ಭವತು ವ ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನಜ ಸ್ಥಿರತ್ವಂ ಅಂತ ಮಹಾಭಾರತನೇ ಮತ್ತೊಂದು ಕಡೆ ಆದೇಶ ಕೊಡಿಸಿದೆ. ಧರ್ಮದಲ್ಲಿ ನಮಗೆ ಆಸಕ್ತಿ ಇರಬೇಕು. ನಾವು ಪರಲೋಕಕ್ಕೆ ಹೊರಟಾಗ ನಮಗಿರುವಂಥ ಒಂದೇ ಒಂದು ಆಪ್ತ ಬಂಧು ಅಂದರೆ ಈ ಧರ್ಮ. ಸ ಏಕ ಏವ ಪರಲೋಕಗತಸ್ಯ ಬಂಧು, ಪರಲೋಕಕ್ಕೆ ಹೊರಟಾಗ ಅದೇ ನಮಗೆ ಬಂಧು. ಉಳಿದ ಯಾವುದೇ ಸ್ಥಾನ ಮಾನ ಭೋಗ ನಮ್ಮವರು ಅಂತ ನಾವು ನಂಬಿರುವಂತಹ ಸಂಗತಿಗಳು ಇದು ಯಾವತ್ತೂ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿಯೋದಿಲ್ಲ. ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ಇರ್ತದೆ. ಇವುಗಳನ್ನು ನೆಚ್ಚಿಕೊಂಡು ನಾವು ಬದುಕುವುದೇ ಕಷ್ಟ. ಒಂದು ಆಪ್ತತೆಯನ್ನೇ ಮೂಡಿಸೋದಿಲ್ಲ ಇದು. ಒಂದಲ್ಲ ಒಂದು ದಿವಸ ಅವಾದರೂ ನಮ್ಮನ್ನು ಬಿಟ್ಟು ಹೋಗಬೇಕು, ನಾವಾದರೂ ಅವುಗಳನ್ನು ಬಿಟ್ಟು ಹೋಗಬೇಕು. ಹೀಗೆ ಪರಿಸ್ಥಿತಿ ಇರ್ತದೆ. ಆದರೆ ಧರ್ಮಾಚರಣೆಯನ್ನು ಮಾಡಿದ್ದಾದರೆ ಅದು ಪರಲೋಕಕ್ಕೆ ನಾವು ಹೊರಟಾಗ ನಮಗದು ಬಂಧುವಿನಂತೆ ವ್ಯವಹರಿಸ್ತದೆ, ಬಂಧುವಿನಂತೆ ನಮ್ಮನ್ನು ಅದು ಕಾಪಾಡ್ತದೆ ಅಂತ ಕೇಳಿ ಬರ್ತದೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ. ಮನುಷ್ಯನ ಎದುರಿಗೆ 2 ಆಯ್ಕೆಗಳಿರ್ತವೆ. ನಮಗೆ ಆರಂಭದಲ್ಲಿ ಅಮೃತದಂತೆ ಸಿಹಿಯಾಗಿದ್ದು ಪರಿಣಾಮೇ ವಿಷೋಪಮಂ, ಪರಿಣಾಮದ ಹಂತದಲ್ಲಿ ವಿಷದಂತೆ ವರ್ತಿಸಿ ನಮಗೆ ಹಾನಿ ಮಾಡುವಂಥ ಕೆಲವು ಸಂಗತಿಗಳಿರ್ತವೆ. ಇನ್ನು ಕೆಲವು ಆರಂಭದಲ್ಲಿ ವಿಷದಂತೆ ಅಹಿತಕಾರಿಯಾಗಿರ್ತದೆ. ಎಲ್ಲ ಪಥ್ಯಾಹಾರ ಎಲ್ಲ ಇರೋದು ಹಾಗೇನೆ, ಮೊದಲು ನಮಗದು ಹಿಡಿಸೋದಿಲ್ಲ. ಆದರೆ ಪರಿಣಾಮ, ಅದರ ರಿಸಲ್ಟ್ ಮಾತ್ರ ಅಮೃತದಂತೆ ತುಂಬ ಆಪ್ಯಾಯಮಾನವಾಗಿರ್ತದೆ. ಇಂಥ ಆಯ್ಕೆಗಳು 2 ಆಯ್ಕೆಗಳು ಯಾವತ್ತೂ ಕೂಡ ನಮ್ಮ ಎದುರಿಗಿರ್ತವೆ. ಅಂಥ ಆಯ್ಕೆಗಳನ್ನು ನಾವು ಕಂಡು ಸರಿಯಾದದನ್ನು ಹಿಡ್ಕೊಳ್ಬೇಕು. ಆರಂಭದ ಹಂತದ ಸುಖವನ್ನು ಗಮನಿಸಬಾರ್ದು, ಶಾಶ್ವತವಾದಂಥ ಸುಖವನ್ನು ಗಮನಿಸಬೇಕು. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಹೇಳಿದಂತೆ ಧರ್ಮರಾಜನಿಗಿರಬಹುದು, ನಮ್ಮಂಥವ್ರಿಗಿರಬಹುದು, ಯಾರಿಗೇ ಇರಬಹುದು, ಧರ್ಮ ಮಾರ್ಗವನ್ನು ಹಿಡಿದು ಹೊರಟಾಗ ಅದಕ್ಕೆ ವಿಘ್ನಗಳು ಬಹಳ. ಧರ್ಮರಾಜನಿಗೆ ಹೀಗಾಯಿತು ಅಂದಮೇಲೆ ನಮ್ಮಂಥವ್ರ ಪಾಡೇನು? ಇನ್ನೂ ದೊಡ್ಡದಲ್ಲ. ಆ ಸಂದರ್ಭದಲ್ಲಿ ನಾವೇನೇನೋ ಅಬದ್ಧವಾದ ಮಾತುಗಳನ್ನೆಲ್ಲ ಆಡಿಬಿಡ್ತೇವೆ. ಆದರೆ
ಧರ್ಮದ ಬಗ್ಗೆ ಶ್ರದ್ಧೆಯನ್ನು ಕಳ್ಕೋಬಾರದು. ವಿಪದ ಸಂತು ನ ಶಾಶ್ವತ ಯಾಸು ಸಂಸ್ಮರ್ಯತೆ ಹರಿಹಿ, ಯಾವತ್ತು ನಮಗೆ ಆಪತ್ತು ಬರಲಿ ಅಂತ ಕುಂತಿ ಕೇಳ್ಕೋತಿದ್ಲಂತೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಮಗೆ ಭಗವಂತನ ನೆನಪಾಗ್ತದೆ ಅಂತ. ಧರ್ಮರಾಜಿ ಪಾಂಡವರಿಗೂ ಕೂಡ ಆಗಿದ್ದ ಹಾಗೇನೆ. ಇಷ್ಟೆಲ್ಲ ಆಪತ್ತುಗಳು ಬಂತು, ಆದರೆ ಆ ಆಪತ್ತಿನಲ್ಲಿಯೇ ಅವರಿಗೆ ಯಾವತ್ತೂ ಕೂಡ ಕೃಷ್ಣನ ಒಂದು ಸಹವಾಸ, ಅವನ ಅನುಗ್ರಹ, ಆಶೀರ್ವಾದ ದೊರೆತಿತ್ತು. ಮತ್ತೆ ಅಂಥ ಆಪತ್ತುಗಳನ್ನು ದಾಟಿಯೇ ಅವರು ದೈಹಿಕವಾಗಿ ಮಾನಸಿಕವಾಗಿ ಪ್ರೌಢರಾದರು. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಿಹಿ ಅಂತ ಒಂದು ಪುರಾಣ ಶ್ಲೋಕ ಹೇಳ್ತದೆ. ಪಾಂಡವರಿಗೂ ಮುಕ್ತರಿಗೂ ವ್ಯತ್ಯಾಸ ಏನು ಅಂದರೆ ಅಂತರಂ ಕಿಂಚಿದೇವಹಿ, ಸ್ವಲ್ಪವೇ ವ್ಯತ್ಯಾಸ. ಮುಕ್ತರಿಗೆ ಲಿಂಗದೇಹವಿಲ್ಲ, ಹೋಗಿದೆ. ಪಾಂಡವರಿಗೆ ಲಿಂಗದೇಹ ಇನ್ನೂ ಇದೆ ಅಷ್ಟೇ. ಭೌತ ದೇಹದಲ್ಲಿ, ಲಿಂಗದೇಹದಲ್ಲಿ ಅವರು ಇನ್ನೂ ಬದ್ಧರಾಗಿದ್ದಾರೆ. ಮುಕ್ತರಿಗೆ ಅದಿಲ್ಲ, ಇಷ್ಟೇ ವ್ಯತ್ಯಾಸ. ವಸ್ತುತಃ ಪಾಂಡವರು ಎಲ್ಲವನ್ನು ಗೆದ್ದವರು ಅಂತ ಅವರನ್ನ ವ್ಯಾಸರಿಂದಲೇ ರಚಿತವಾದಂತಹ ಪುರಾಣ ಬೇರೆ ಒಂದು ಭಾಗದಲ್ಲಿ ವರ್ಣನೆ ಮಾಡ್ತದೆ, ಅಂತವ್ರನ್ನ ಪ್ರಶಂಸಿಸ್ತದೆ. ಹೀಗೆ ಧರ್ಮದಲ್ಲಿ ನಮಗೊಂದು ಸ್ಥೈರ್ಯ ಇರಲಿ ಅಂತ ಭಗವಂತನನ್ನು ಯಾವತ್ತೂ ನಾವು ಪ್ರಾರ್ಥಿಸಬೇಕು. ಅದಿರಲಿ. ಈ ನರಕ ಯಾವುದು ಅದನ್ನು ಲಕ್ಷಾಲಂಕಾರ ಹೀಗೆ ಹೇಳ್ತದೆ. ದ್ರೋಣರನ್ನ ನಿಗ್ರಹಿಸಬೇಕಾದಂಥ ಕಾರ್ಯದಲ್ಲಿ ಕೃಷ್ಣ ಅರ್ಜುನನ್ ಈ ಧರ್ಮರಾಜನಿಗೆ ಅಶ್ವತ್ಥಾಮ ಹತಃ ಅಂತ ಹೇಳು, ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳು ಅಂತ ಹೇಳಿದೆ. ನಿನ್ನ ಮಾತನ್ನು ಅವನು ನಂಬುತ್ತಾನೆ ದ್ರೋಣ, ಅವನನ್ನು ನಾವು ಕೊಂದು ಹಾಕಬಹುದು, ಮುಂದೆ ನಮಗದರಿಂದ ಯುದ್ಧದಲ್ಲಿ ಅನುಕೂಲ ಇದೆ ಅಂತ. ಆದರೆ ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಸತ್ತ ಹೌದು, ಆದರೆ ಕುಂಜರಹ ಅಂತ ಸ್ವಲ್ಪ ನಿಧಾನವಾಗಿ ಹೇಳಿಬಿಟ್ಟ ಸಣ್ಣ ದನಿಯಲ್ಲಿ. ಅಶ್ವತ್ಥಾಮ ಎಂಬ ಹೆಸರಿನ ಆನೆ ಸತ್ತು ಹೋಗಿದೆ, ಭೀಮಸೇನ ಅದನ್ನು ಕೊಂದು ಹಾಕಿದ್ದ, ಹಾಗೆ ಆನೆ ಅಂತ ಸ್ವಲ್ಪ ಮೆಲುವಾದ ಧ್ವನಿಯಲ್ಲಿ ಹೇಳಿಬಿಟ್ಟ. ತಾನು ಸತ್ಯವಾದಿಯಾಗಿದ್ದೇನೆ ಅಂತ ತೋರಿಸ್ಕೊಳ್ಬೇಕಾದಂಥ ಒಂದು ಸಾಹಸದಲ್ಲಿದ್ದ ಅವನು. ಹೀಗೆ ಕೃಷ್ಣನ ಮೇಲೆ ವಿಶ್ವಾಸ ಅವನಿಗೆ ತಪ್ಪಿದ್ದರಿಂದ ತತ್ಕಾಲದಲ್ಲಿ ನರಕವನ್ನ ಸೃಷ್ಟಿ ಮಾಡಿದ್ರು ಆ ದೇವತೆಗಳು. ಲಕ್ಷಾಲಂಕಾರ ಹೇಳೋದು ಇದನ್ನು. ಅಂಥ ಒಂದು ನರಕ ಆತನಿಗೆ ಕಾಣುವಂತೆ ಮಾಡಿದ್ರು ದೇವತೆಗಳು. ತಾತ್ಪರ್ಯ ನಿರ್ಣಯನೂ ಹಾಗೆ ಹೇಳಿದೆ. ಕೃಷ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇರಲಿಲ್ಲ, ಆದ್ರಿಂದ ಕಷ್ಟದಿಂದ ಅಂಥ ಒಂದು ಆಚರಣ ಅಶ್ವತ್ಥಾಮ ಹತ ಕುಂಜರ ಅಂತ ನೀನು ಹೇಳಿದೆ. ಧರ್ಮಾದ್ ವಿಶಿಷ್ಟಾ ಹಿ ಸದಾ ಅನುಶಂಸತ ದುಷ್ಟಾಚ ಸಾ ತ್ವಯಿ ಅಧಿಕಾ ತ್ರಿಶೋಮಯ ಶಕ್ರೋಪ್ಯುವಾಚೈನಂ ಇದಂ ವೃಷಾತೆ ಪ್ರದರ್ಶಿತಂ ದ್ರೋಣಕೃತೆ ವೃಷಾಗಿರಹ. ಇದನ್ನ ನಾವು ಇಂಥ ಒಂದು ಸುಳ್ಳಾದಂಥ ನರಕವನ್ನು ನಿನಗೆ ತೋರಿಸಿದೆವು. ಯಾಕೆಂದ್ರೆ ದ್ರೋಣನ ವಿಷಯದಲ್ಲಿ ಯುದ್ಧ ಮಾಡುವ ಪ್ರಸಂಗ ಬಂದಾಗ ನೀನು ಅವಿಶ್ವಾಸ ಪ್ರಕಟ ಮಾಡಿದೆ ಕೃಷ್ಣನ ಮಾತಿನ ಮೇಲೆ, ಅದಕ್ಕಾಗಿ ಅಂತಾರೆ. ಇದು ತಾತ್ಪರ್ಯದಲ್ಲಿ ಹೇಳಿದಂತಹ ಸಂಗತಿ. ಸ್ವಪ್ನದಲ್ಲಿ ಯಾರ್ಯಾರನ್ನೂ ಕಂಡಂತಾಗ್ತದೆ, ಅವೆಲ್ಲ ಕೇವಲ ಕಾಣಿಕೆ ಮಾತ್ರ, ವಾಸ್ತವಿಕ ವ್ಯಕ್ತಿಗಳಲ್ಲಿ ಇರೋದಿಲ್ಲ. ನಮ್ಮ ಮನಸ್ಸಿನ ಪರದೆ ಮೇಲೆ ಮೂಡುವಂಥ ಒಂದು ಚಿತ್ರ ಅದು. ತಾತ್ಕಾಲಿಕ ದೃಶ್ಯವನ್ನ ದೇವತೆಗಳು ತೋರಿಸಿದ್ದಾರೆ ಅಷ್ಟೇ ಅವನಿಗೆ. ಮತ್ತೆ ಭೀಮ ಮೊದಲಾದವರು ಅಲ್ಲಿ ಧ್ವನಿ ಮಾಡಿದಂತೆ ಕಂಡು ಬಂತಲ್ಲ, ಅದು ಕೂಡ ತಾತ್ಕಾಲಿಕವಾಗಿ ಅವರು ಮಾಡಿದಂಥ ಒಂದು ವ್ಯವಸ್ಥೆ ಅಷ್ಟೇ. ಸ್ವಪ್ನದಲ್ಲಿ ಕಾಣುವ ಕೆಲವು ಸನ್ನಿವೇಶಗಳು, ಕೆಲವು ಸ್ಥಳಗಳು, ಕೆಲವು ವ್ಯಕ್ತಿಗಳಂತೆ ಒಟ್ಟಾರೆ ದೃಶ್ಯ. ಹೀಗೆ ಅದರ ಆ ನರಕದ ದರ್ಶನದ ರಹಸ್ಯ. ಅಲ್ಲಿಗೆ
ಈ ಮಹಾ ಸ್ವರ್ಗಾರೋಹಣ ಪರ್ವದ 2ನೇ ಅಧ್ಯಾಯ ಸಮಾಪ್ತವಾಗಿದೆ.